ಮುದ್ದೇಬಿಹಾಳ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಪಿಡಿಒ ಆನಂದ ಹಿರೇಮಠ್ ಇಬ್ಬರು ಸೇರ್ಕೊಂಡು ಲಕ್ಷಾಂತರ ರೂಪಾಯಿ ಅವ್ಯವಹಾರ ಮಾಡಿರುವುದಾಗಿ ಆರೋಪಿಸಿ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ ಅಶೋಕ್ ರಾಥೋಡ್. ಹೌದು, ಹಳ್ಳಿಗಳು ಸುಧಾರಣೆ ಆಗಬೇಕಾದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಅಭಿವೃದ್ಧಿ ಎಂದು ಹೆಸರು ಪಡೆದಿರುವ ಅಧಿಕಾರಿಗಳಿಂದ ಮಾತ್ರ ಸಾಧ್ಯ. ಆದರೆ ಇಲ್ಲಿ ಮಾಡಿತು ಅಧಿಕಾರಿ ಕೋಟಿ ಕೋಟಿ ರೂಪಾಯಿ ಅವ್ಯವಹಾರ ಎನ್ನುತ್ತಾರೆ. ನೆಬಗೇರಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಫಿಲ್ಟರ್ ವಾಟರ್ 90,000 ರೂಪಾಯಿದಲ್ಲಿ ನಿರ್ಮಾಣ ಮಾಡಲು ಹಣ ಬಿಡುಗಡೆಯಾಗಿದೆ. ಆದರೆ ಶಾಲೆಯಲ್ಲಿ ಇರುವುದು ಮಾತ್ರ 10,000 ರೂಪಾಯಿಯ ನೀರಿನ ಫಿಲ್ಟರ್ ವಾಟರ್ ಅಂತೆ. ಅದೇ ರೀತಿ ಮಕ್ಕಳಿಗೆ ಲೇಸರ್ ಲೈಟ್ ಹಾಕಿ ಮಕ್ಕಳಿಗೆ ಶಾಲೆಯಲ್ಲಿ ಚಿತ್ರಣ ತೋರಿಸಲು 90,000 ರೂಪಾಯಿ LED ಲೈಟ್ ಖರೀದಿ ಮಾಡಿದ್ದೇವೆ ಎಂದು ಹಣ ತೆಗೆದುಕೊಂಡಿದ್ದಾರೆ. ಅಲ್ಲಿರುವುದು ಮಾತ್ರ ಫ್ಲಿಪ್ಕಾರ್ಟ್ನಲ್ಲಿ ಖರೀದಿ ಮಾಡಿದ 3,000 ರೂಪಾಯಿ LED ಲೈಟ್. ಇಷ್ಟು ಮಾತ್ರವಲ್ಲದೆ ಇದೇ ಥರ ಸುಮಾರು ಹಿರಿಯ ಪ್ರಾಥಮಿಕ ಹಾಗೂ LPS ಶಾಲೆ, ಅಂಗನವಾಡಿ ವಿವಿಧ ರೀತಿಯ ಕಿಟಕಿ, ಬೆಂಚು, ಕೂತ್ಕೊಳ್ಳುವ ಹಾಸಿನ, ಕಾಂಪೌಂಡ್ ನಿರ್ಮಾಣ ಮಾಡಿ ಚಿತ್ರ ಬಿಡಿಸದೆ ಬಿಲ್ ತೆಗೆದುಕೊಂಡಿದ್ದಾರೆ. ಸುಮಾರು 4.5 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ ಎಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಶೀಘ್ರವೇ ತಾಲೂಕು ಪಂಚಾಯತ್ ಖಡಕ್ ಇಒ ಮಸಳಿಯವರು ಈ ಗ್ರಾಮಕ್ಕೆ ಆಗಮಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಕ್ರಮ ಜರುಗಿಸಿ PDO ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇವರ ಮೇಲೆ ಕ್ರಮ ಜರುಗಿಸದಿದ್ದರೆ ನಾನು ಲೋಕಾಯುಕ್ತರಿಗೆ ದೂರು ಕೊಟ್ಟು ಇದರಲ್ಲಿ ಅವ್ಯವಹಾರ ಮಾಡಿದ ಅಧ್ಯಕ್ಷ PDO ಅವರನ್ನು ತನಿಖೆ ಮಾಡಿಸುತ್ತೇನೆ ಎಂದು ಯುವ ನಾಯಕ ನ್ಯೂಸ್ ಜೊತೆ ಮಾತನಾಡಿದರು. ನಮ್ಮದು ನೀಲಗಿರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಂಚಾಯಿತಿಯಿಂದ ಬಂದಿರುವಂತಹ ಹಣಗಳನ್ನು PDO ಮತ್ತು ಅಧ್ಯಕ್ಷರು ದುರ್ಬಳಕೆ ಮಾಡಿಕೊಂಡು ಮತ್ತು ಕುಡಿಯುವ ನೀರಿನ ಘಟಕದ 90,000 ವೆಚ್ಚದ ಕೆಲಸವನ್ನು 10,000 ಮಾಡಿ ಮುಗಿಸಿ ಮತ್ತು LED ಪ್ರಾಜೆಕ್ಟ್ ವರ್ಕನ್ನು ಕೇವಲ 5ರಿಂದ 10,000 ಮಾಡಿ ಮುಗಿಸಿದ್ದಾರೆ. ಮತ್ತು ಹಾಗೆ LPS ಶಾಲೆಯಲ್ಲಿ ಕಿಟಕಿ ಬಾಗಿಲ ಮತ್ತು ದುರಸ್ತಿಯನ್ನು 90,000 ಕೆಲಸವನ್ನು ಇನ್ನೂ ಕೂಡ ಮಾಡಿಲ್ಲ. ಆದರೂ ಕೂಡ ಅವರಿಗೆ ಬಿಲ್ಲನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಅಂಗನವಾಡಿ ಮುಂದೆ ಕುಳಿತುಕೊಳ್ಳಲು ಹಾಸನ ಮತ್ತು LPS ಶಾಲೆ ಮುಂದೆ ಕುಳಿತುಕೊಳ್ಳುವ ಹಾಸನ, ಅದು ಎರಡಕ್ಕೂ 99,000 ಕೆಲಸವನ್ನು ಯಾವುದೇ ಥರದ ಕೆಲಸವನ್ನು ಮಾಡಿಲ್ಲ. ಅಷ್ಟು 5 ಕೆಲಸ, 5ರಲ್ಲಿ 4,50,000 ರೂಪಾಯಿ ಕೆಲಸ, ಯಾವುದೇ ಥರದ ಕೆಲಸ ಮಾಡಿಲ್ಲ. ವಾಟರ್ದು ಹೇಳಿದ್ರಲ್ಲ 5ರಿಂದ 10,000 ರೂಪಾಯಿ ಆಗ್ಬೋದು ಸರ್. ಅದು ಎಷ್ಟೊಂದು ಕುಂದ್ರಿಸ್ಯಾರ್ರಿ? ಅದು 90,000 ರೂಪಾಯಿ ಐತ್ರಿ ಕೆಲಸ ರೀ. 5ರಿಂದ 10,000 ರೂಪಾಯಿ ಕೆಲಸ ಮಾಡ್ಯಾರ. ಮತ್ತೆ ಅದು LED ಸ್ಮಾರ್ಟ್ ವರ್ಕ್ ರೀ, ಅದು ಒಂದು 90,000 ಅದ, ಅದೊಂದು 5ರಿಂದ 10,000 ರೂಪಾಯಿ ಕೆಲಸ ಮಾಡ್ಯಾರ. ಅದನ್ನು ಆಗಿದೆ. ಅವ್ರ ಹತ್ರ ಉಳಿದಿರುವ ಬಾಕಿ ಹಣದಿಂದ ಎಲ್ಲ ಕೆಲಸವನ್ನು ಮಾಡಿಕೊಡಬೇಕಾಗಿ ನನ್ನ ನಂತರ ವಿನಂತಿ. ಎಲ್ಲ ದಾಖಲಾತಿಗಳಿದೆ ಸರ್, ತೋರಿಸ್ರಿ. ಇಲ್ಲ ಹಿಂಗೆ ಮ್ಯಾಕ್ ಎದರ್ದ್ರಿ? ಅದು LED ಸ್ಮಾರ್ಟ್ ವರ್ಕ್, LED. ಹಾಂ, ಅದಕ್ಕಾಗಿರೋಂಥ ಬಿಲ್ಲು, ಖರ್ಚು, ವೆಚ್ಚ ಎಲ್ಲ ಸರ್. ಕಿಟಕಿ ಬಾಗಿಲ ದುರಸ್ತಿ ಮತ್ತು ಸ್ಕೂಲ್ಗೆ ಬೆಂಚ್ ಕೊಡಿಸಿರೋದು. ಯಾವ ಸ್ಕೂಲ್? LPS ಸ್ಕೂಲ್. ಎಷ್ಟು ಬೆಂಚ್ ಕೊಡಿಸ್ತೀನಿ ಅಂದಿದ್ರಿ? 90,000 ಅದು. ಯಾವುದೇ ಥರದ ಬೆಂಚ್ ಬಂದಿಲ್ಲ. ಬೆಂಚ್ ಬಂದಿಲ್ಲ? ಯಾವುದೇ ಥರದ ಬೆಂಚ್ ಬಂದಿಲ್ಲ. ಕೆಳಗಡೆ ಕೂತ್ಕೋತಾರೆ. ಎಷ್ಟು ಬೆಂಚ್? 90,000 ರೂಪಾಯಿ ಬೆಂಚ್ ಕೊಡಿಸ್ಬೇಕಾಗಿತ್ತು. ಯಾವುದೇ ಥರದ ಬೆಂಚ್ ಇಲ್ಲ. ಒಟ್ಟ ಅಧ್ಯಕ್ಷ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ರದ್ದುಪಡಿಸಿ ಮತ್ತೆ PDO ಅವರನ್ನ ಸಸ್ಪೆಂಡ್ ಮಾಡಬೇಕಾಗಿ ವಿನಂತಿ. ಏನು ಪಾತ್ರ ಶಾಮೀಲರಿದ್ದಾರೆ ಸರ್. ಯಾರ ಮಾಹಿತಿ ಇಲ್ಲ ಅವ್ರ ಹತ್ರ, ಯಾರು ಕೊಟ್ಟಾರೋ ಗೊತ್ತಿಲ್ಲ. ನಾವು ಕೇಳಕ್ ಬಂದ್ರೆ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರ ಅವರು. ಯಾರ್ರಿ? ಹೆಡ್ ಮಾಸ್ಟರ್ ಅವರಿಗೆ ಮೇಡಮ್. ಅವ್ರಿಗೆ ತಿಂಗಳ ಹಿಂದೆನೆ ಬಂದಿನಿ ಸರ್ ನಾನು. ಬಂದ ತಕ್ಷಣ ಮರ್ದಿನ ಲೀವ್ 15-20 ದಿವಸ ಬರಂಗಿಲ್ಲ. ಅವ್ರಿಗೆ ಕೊಟ್ಟೋಗ್ಯಾರ್ರಿ. ಅದನ್ನ ಕೊಟ್ಟೋಗಿ ನಾವು ಹಂಗೆ ಇಟ್ಕೊಂಡಿವಿ. ಎಷ್ಟಕ್ಕೆ ತೊಗೊಂಬಂದಾರ ಏನ್ ತೊಗೊಂಬಂದಾರ ನಮಗೆ ಕೇಳಕ್ ಅಧಿಕಾರ ಇಲ್ರಿ. ಅಧ್ಯಕ್ಷರು ಮಾಡೋಗ್ಯಾರ ಅಂತ ಅಷ್ಟು ಅಂದಾರ್ರಿ.